ಸ್ನೇಹಿತರೆ, ನನಗೆ ಭಾಷಣ ಕೌಶಲ್ಯ ತುಂಬ ಪ್ರಿಯವಾದ ವಿಷಯ. ಮಾತಿದೆಯಲ್ಲ, ಮಾತಿನ ಬಗ್ಗೆ ಎಷ್ಟೊಂದು ಗಾದೆಗಳಿದೆ ಅಲ್ವಾ ಸ್ನೇಹಿತರೆ? ಮಾತು ಮಾತು ಮಾತು, ಆ ಮಾತಿನ ಬಗ್ಗೆ ನಾವು ಎಷ್ಟು ಮಾತನಾಡಿದರೂ ಸಾಲದು. ಅಷ್ಟೊಂದು ವಿಚಾರಗಳು ಮಾತಿನ ಬಗ್ಗೆ ಇರೋದನ್ನು ಗಮನಿಸ್ತೇವೆ ನಾವು, ಅಲ್ವೇ? ಸೊ ಯಾವಾಗ ನೀವು ಮಾತಿನ ಬಗ್ಗೆ ಅನೇಕ ಗಾದೆಗಳನ್ನು ಹೇಳ್ತೇವೆ, ವಿಚಾರ ಮಾಡ್ತೇವೆ, ನಿಮಗೆ ಇನ್ನೊಂದು ಸ್ವಲ್ಪ ಸ್ಪಷ್ಟತೆ ಬರ್ತದೆ. ಸ್ನೇಹಿತರೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಎನ್ನುವ ಮಾತನ್ನು, ಗಾದೆಯನ್ನು ತಾವೆಲ್ಲ ಕೇಳಿರ್ತೀರಿ. ಕರೆಕ್ಟ್. ಇಲ್ಲಿ ಇನ್ನೊಂದು ಗಾದೆ ಹೇಳುತ್ತೆ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಮಾತು ಬಾರದವನಿಗೆ ಜಾಗವಿಲ್ಲ ಅಂತ ಮತ್ತೊಂದು ಗಾದೆ ಹೇಳ್ತದೆ. ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತರಿಯದವ ಜಗಳ ತಂದ. ಎಲುಬಿಲ್ಲದ ನಾಲಿಗೆ ಎಲುಬು ಮುರಿದೀತು. ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರದಾಸರು ಬೇರೆ ಹೇಳಾರೆ, ನೆನಪಿರಲಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು. ಸ್ನೇಹಿತರೆ, ಆಡಿದ ಮಾತು, ಕಳೆದು ಹೋದ ಸಮಯ ಮತ್ತೆ ಮರಳಿ ಬರುವುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಮಟ್ಟು ತಿಳಿಯದೆ ಮಾತನಾಡಬಾರದು, ಆಳ ನೋಡೋದನಿಗೆ ಆಗಬಾರದು. ಇವೆಲ್ಲ ನುಡಿಗ ನುಡಿ ಕೃತಿಯಲ್ಲಿ ಇರುವಂತಹ ಗಾದೆಗಳು ನಾನು ಕೊಟ್ಟಿರುವಂಥದ್ದು. ಮಟ್ಟು ಎಂದರೆ ವಿಷಯ, ವಿಷಯವನ್ನು ತಿಳಿಯದೆ ಮಾತನಾಡಬಾರದು. ಆಳ ನೋಡದೆ ನೆಗೆದ್ರೆ ನಮ್ಮ ಕೈಕಾಲು ಅಥವಾ ಪ್ರಾಣನೇ ಜೈ, ಅಲ್ವೇ? ಅರ್ಥ ಮಾಡ್ಕೋಬೇಕು. ಬಾಯಿ ಒಳ್ಳೆಯದಾದರೆ ಊರು ಒಳ್ಳೆಯದು ಸ್ನೇಹಿತರೆ. ಎಳ್ಳು ಬೆಲ್ಲ ಕೊಟ್ಟು ಒಳ್ಳೆ ಮಾತಾಡು ಅಂತ ಸಂಕ್ರಾಂತಿನಲ್ಲಿ ಹೇಳ್ತೀವಲ್ವ ಸ್ನೇಹಿತರೆ. ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆಯ ಪೆಟ್ಟು. ಕಣ್ಣು ಕುರುಡಾದರೆ ಬಾಯಿ ಕುರುಡೆ, ಸರಿಯಾಗಿ ಮಾತಾಡಿ ಅಂತ ಅರ್ಥ. ಅತಿಯಾದ ಮಾತು ಅನಾಹುತಕ್ಕೆ ಹೇತು. ಅದಕ್ಕೆ ಜಾಸ್ತಿ ಮಾತು ಎಷ್ಟು ಬೇಕೋ ಅಷ್ಟು ಆಡ್ಬೇಕ್ರಿ ಲೈಫಲ್ಲಿ, ಸೀರಿಯಸ್ ಆಗಿ. ಮಾತೇ ಮುತ್ತು, ಮಾತೇ ಮೃತ್ಯು. ಎಂಥ ಮಾತು ರೀ! ಮೃತ್ಯುವರೆಗೂ ಕರ್ಕೊಂಡೋಗ್ಬಿಡ್ಬೋದು ಮಾತು. ಮಾತು ಬೆಳ್ಳಿ, ಮೌನ ಬಂಗಾರ. ವಾವ್! ಮಾತೇನೇ ಇದ್ರೂ ಬೆಳ್ಳಿ, ಬಂಗಾರ ಯಾವುದು ಅಂದರೆ ಅದು ಮೌನ. ಸೊ ದ ಪವರ್ ಆಫ್ ಸೈಲೆನ್ಸ್ನ ಅರ್ಥ ಮಾಡ್ಕೋಬೇಕು ನಾವು. ಮೌನದ ಮಹತ್ವ ಅಂದರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ಬಾಯಿಗೆ ಬೀಗ ಹಾಕಿಕೊಂಡಿದ್ದರೆ ಒಳ್ಳೆಯದಲ್ಲವೇ ಸ್ನೇಹಿತರೆ? ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ ಅಂತ ನಮ್ಮ ಚನ್ನವೀರ ಕಣವಿಯವರು ಹೇಳಿದ ಒಂದು ಕವನದಲ್ಲಿ ವಿಚಾರ ಎಷ್ಟು ಸೊಗಸಾಗಿದೆ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಆದಿಕವಿ ಪಂಪ ಅವರ ಮಾತು, ಹಿತ ಮಿತ ಮೃದು ವಚನಂ. ನಮ್ಮ ಮಾತು ಹೇಗಿರಬೇಕು ಅಂದರೆ ಹಿತವಾಗಿರಬೇಕು, ಮಿತವಾಗಿರಬೇಕು, ಮೃದುವಾಗಿ ಸಾಫ್ಟಾಗಿ ಇರಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ. ರೂಸೋ ಅವರ ಒಂದು ಮಾತಿದೆ, ಹೆಚ್ಚು ತಿಳಿದವರು ಕಡಿಮೆ ಮಾತನಾಡುತ್ತಾರೆ, ಕಡಿಮೆ ತಿಳಿದವರು ಹೆಚ್ಚು ಮಾತನಾಡುತ್ತಾರೆ. ಹಾಗಾದರೆ ನೀವು ಯಾವ ಕ್ಯಾಟಗರಿಗೆ ಸೇರ್ತೀರಿ ನೋಡ್ಕೊಳ್ಳಿ. ಕನ್ನಡದ ಆಸ್ತಿ ನಮ್ಮ ಮಾಸ್ತಿ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಹೇಳ್ತಾರೆ, ಮಾತು ಮನಸ್ಸುಗಳನ್ನು ಕೂಡಿಸಬೇಕೇ ಹೊರತು ಒಡೆಯಬಾರದು ಅಂತ ಹೇಳ್ತಾರೆ. ಮೃದು ಶಬ್ದಗಳಿಂದ ಕಾರ್ಯ ಆಗುವಾಗ ಕಠೋರ ಶಬ್ದಗಳ ಬಳಕೆ ಏಕೆ? ಗಮನಿಸ್ಬೇಕಲ್ವೇ ಸ್ನೇಹಿತರೆ? ಸರ್ವಜ್ಞನ ವಚನ ನೋಡೋಣ. ದಂತ ಪಂಕ್ತಿಯ ನಡುವೆ ಎಂತಿಪ್ಪುದದು ಜಿಹ್ವೆ, ಅಂತು ದುರ್ಜನರ ಬಳಸಿನಲ್ಲಿ ಸಜ್ಜನನು ನಿಂತಿಹನು ನೋಡ ಸರ್ವಜ್ಞ. ಜರ್ಗನಳ್ಳಿ ಶಿವಶಂಕರ್ ಈ ಒಂದು ಚುಟ್ಕ ಬರ್ಕೊಟ್ರು. ವರ್ಷದ ಮೆದೆ ಹೊತ್ತಿ ಉರಿಯಲು ಸಾಕು ಒಂದು ಕಿಡಿ, ಹರ್ಷದ ಎದೆನೊಂದು ಕೊರಗಲು ಸಾಕು ಒಲ್ಲದ ಒಂದು ನುಡಿ. ಮಾತು ಬಾಂಧವ್ಯಕ್ಕೂ ಕೂಡ ರಹದಾರಿ. ಮೀನು ಯಾವಾಗ ಸಿಕ್ಕಾಕೊಳ್ಳುತ್ತೆ ಅಂದರೆ ಬಾಯಿ ಬಿಟ್ಟಾಗ ಗಾಳಕ್ಕೆ ಸಿಕ್ಕಾಕೊಳ್ಳುತ್ತೆ. ನಾವು ಬಾಯಿ ಬಿಟ್ಟಾಗ ಜನರ ಬಾಯಿಗೆ ಸಿಕ್ಕಾಕ್ಕೋತೀವಿ. ಹಾಗಾದರೆ ಮಾತು ಹೇಗಿರಬೇಕೆಂದರೆ ನವಿಲು ಗರಿಗೆ ದರಿದಂತೆ ನಮ್ಮ ಮಾತು ಇರಬೇಕು ಸ್ನೇಹಿತರೆ. ಇಲ್ಲದಿದ್ದರೆ ಬಾಯಿ ಬಿಟ್ಟರೆ ಬಣ್ಣಗೇಡು ಎನ್ನಲಾಗುತ್ತದೆ.
ವಿ ಹ್ಯಾವ್ ಟು ಸ್ಪೀಕ್ ವಿತ್ ಹಾರ್ಟ್ ಆ್ಯಂಡ್ ಮೈಂಡ್, ದ ಮೌತ್ ಈಸ್ ಇನ್ ಬಿಟ್ವೀನ್. ನಾನು ಸುಮಾರು 22 ವರ್ಷಗಳ ಹಿಂದೆ ನುಡಿಗನ್ನಡಿ ಪರಿಣಾಮಕಾರಿ ಭಾಷಣ ಕಲೆಯ ಕೈದಿವಿಗೆ ಮಾನವೀಯ ಸಂಬಂಧಗಳ ವೃದ್ಧಿಗಿದು ಸಹಕಾರಿ ಈ ಕೃತಿಯನ್ನು ಬರೆದೆ. ಈ ಕೃತಿಯಲ್ಲಿ ಸಾವಿರಾರು ಸಾಧಕರಲ್ಲಿ ಕೆಲವು ಸಾಧಕರನ್ನು ನಾನು ನಿಮಗೆ ಅವ್ರನ್ನ ಮಾತಾಡಿಸ್ದೆ. ನಾನು ವೈ ಎಮ್ ಎನ್ ಮೂರ್ತಿ ಅವ್ರನ್ನ ಕೇಳಿದೆ. ಇವೆಲ್ಲ ನುಡಿಗನ್ನಡಿ ಕೃತಿಯಲ್ಲಿ ದಾಖಲೆ ಮಾಡಿದ್ದೇನೆ. ವೈ ಎಮ್ ಎನ್ ಮೂರ್ತಿ ಹೇಳ್ತಾರೆ, ಮಾತನಾಡಬೇಕು ಎಂದು ಮಾತನಾಡುವುದಲ್ಲ, ಮಾತನಾಡುವುದು ಅವಶ್ಯವಿದ್ದರೆ ಮಾತ್ರ ಮಾತನಾಡಬೇಕು ಅಂತಾರೆ. ಇನ್ನು ಮಾಸ್ಟರ್ ಹಿರಣ್ಣಯ್ಯ ಹೇಳ್ತಾರೆ, ನಾಯಿ ಸಾಕಿದರೆ ಮನೆ ಕಾಯುತ್ತೆ, ನಾಲಿಗೆ ಸಾಕಿದರೆ ಮಂತನ ಕಾಯುತ್ತೆ ಅಂತಾರೆ. ಎಂಥ ಮಾತಲ್ವೇ ಸ್ನೇಹಿತರೆ. ಗಂಗಾವತಿ ಪ್ರಾಣೇಶ್ ಕೇಳಿದೆ, ಮಾತಿಗೆ ಮುದ ಉಂಟು ಮಾಡುವ ಶಕ್ತಿ ಇರುವಂತೆ ಮುಜುಗರ ಉಂಟು ಮಾಡುವ ಶಕ್ತಿಯೂ ಇದೆ ಅಂತ ಪ್ರಾಣೇಶ್ ಹೇಳ್ತಾರೆ. ಎಂ ಅಬ್ದುಲ್ ರೆಹಮಾನ್ ಪಾಷಾ, ಫಿಲಮ್ ಡೈರೆಕ್ಟರ್ ಮತ್ತು ಭಾಷಾ ತಂತ್ರಜ್ಞ, ಒಂದು ಭಾಷಾ ತಜ್ಞ, ಯಾರೂ ಕದಿಯಲು ಸಾಧ್ಯವಿಲ್ಲದ ಒಂದು ಸಂಪತ್ತು ಎಂದರೆ ಅದು ಮಾತಿನ ಕೌಶಲ ಅಂತ ಹೇಳ್ತಾರೆ. ಕವಿ ಮೊಳಕಾಲ್ಮೂರು ಶ್ರೀನಿವಾಸ ಮೂರ್ತಿಯವರು ಹೇಳ್ತಾರೆ, ಮಾತು ಅಂತರಂಗದ ದನಿಯಾಗಿರಬೇಕು, ಮಾತುಗಳಿಗೆ ಅಲಂಕಾರದ ಲೇಪನದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಕೆ ಭುಜಂಗಶೆಟ್ಟಿ, ನಿಮಗೆಲ್ಲ ಗೊತ್ತಿರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಅವರ ಕಣ್ಣನ್ನು ಇವರ ಒಂದು ಕೇಂದ್ರಕ್ಕೆ ದಾನ ಮಾಡೋದು. ಭಾಷಣವೆಂದರೆ ಬಂದೂಕಿನ ನಳಿಕೆಯಿಂದ ಸಿಡಿದ ಗುಂಡಿನಂತೆ, ಒಮ್ಮೆ ಸಿಡಿದು ಬಂದ ಮದ್ದನ್ನು ಪುನಃ ಬಂದೂಕಿಗೆ ತುಂಬಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ ಆಡಿದ ಮಾತು ಕೂಡ ಅಂತ ಡಾಕ್ಟರ್ ಭುಜಂಗಶೆಟ್ಟರು ಹೇಳ್ತಾರೆ. ಅವರು ಇತ್ತೀಚೆಗೆ ತೀರ್ಕೊಂಡ್ರು. ಎಂಥ ಒಬ್ಬ ದೊಡ್ಡ ವ್ಯಕ್ತಿ. ಅವರ ಒಡನಾಟ ನನಗೆ ನೆನಪು ಮಾಡ್ತಾ ಇದೆ. ಪ್ರೊಫೆಸರ್ ಎಸ್ ಆರ್ ರೋಯ್ಡೇಕರ್, ನನ್ನ ಗುರು ರವಿ ರೋಯ್ಡೇಕರ್ ಅವರ ತಂದೆ, ಅವರು ಹೇಳಿದ್ರು, ಶಿಕ್ಷಕರು ಗಮನಿಸಬೇಕಾದ 3 ಅಂಶಗಳು ಜಯಪ್ರಕಾಶ್, ಯಾವುದು ಗೊತ್ತಾ? ಗೊತ್ತಿದ್ದುದರಿಂದ ಗೊತ್ತಿಲ್ಲದಕ್ಕೆ ಸಾಗುವುದು, ಸುಲಭದಿಂದ ಕಠಿಣಕ್ಕೆ ಸಾಗುವುದು, ಉದಾಹರಣೆ, ವಸ್ತು, ಮಾತಿನಿಂದ ಸಾಮಾನ್ಯ ತತ್ವಕ್ಕೆ ಸಾಗುವುದು ಇಂಪಾರ್ಟೆಂಟ್, ಮುಖ್ಯ ಅಂತ ಹೇಳಿದ್ರು. ಇನ್ನು ಹೋಮಿಯೋಪತಿ ಫೇಮಸ್ ಡಾಕ್ಟರ್ ಬಿ ಟಿ ರುದ್ರೇಶ್ ಏನು ಹೇಳಿದ್ರು ಗೊತ್ತಾ? ನಾವು ಇತರರಿಗೆ ನಮ್ಮ ಮಾತಿನ ಮೂಲಕ ವ್ಯಕ್ತಿತ್ವವನ್ನು ಪರಿಚಯಿಸುತ್ತೇವೆ. ಎಂಥ ಮಾತಲ್ವ ಸ್ನೇಹಿತರೆ. ನಾವು ಕೇವಲ ಮಾತಾಡೋದ್ರಿಂದ ಇಡೀ ನಮ್ಮ ವ್ಯಕ್ತಿತ್ವವನ್ನೇ ಪರಿಚಯಿಸಿಬಿಡ್ತೇವಲ್ಲ ಅಂತ. ಡಾಕ್ಟರ್ ಮತ್ತೂರು ಕೃಷ್ಣಮೂರ್ತಿ ಹೇಳಿದ್ರು ನನಗೆ, ಬ್ರಿಟನ್ನಿನಲ್ಲಿ ಮಾತಿನ ತರಬೇತಿಗೆ ಒತ್ತು ನೀಡುತ್ತಾರೆ, ಭಾಷಣಕಾರನಿಗೆ ಹೆಚ್ಚಿನ ಸಿದ್ಧತೆ ಅಗತ್ಯ ಅನ್ನೋದನ್ನು ಹೇಳಿದ್ರು. ಪಂಡಿತ್ ಸುಧಾಕರ ಚತುರ್ವೇದಿ ಅವರು 123ನೇ ವಯಸ್ಸಿನಲ್ಲಿ ಮಾತಾಡಿಸ್ದೆ, ಎಷ್ಟು ಖುಷಿಯಾಗಿ ನಗನಗ್ತಾ ಇದ್ದಾರೆ ನೋಡಿ. ಜಸ್ಟಿಸ್ ಶಿವರಾಜ್ ಪಾಟೀಲ್, ಮಾತನ್ನು ಅಳೆದು ತೂಗಿ ಮಕ್ಕಳಿಗಾಗಿ ಆಸ್ತಿ ಮಾಡುವುದಕ್ಕಿಂತ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಅಂತ ಅಂದರು. ಎಸ್ ಕೆ ಹರಿರೇಶ್ವರ ಅಮೆರಿಕದಲ್ಲಿದ್ದು ಕೊನೆಗೆ ಮೈಸೂರಿನಲ್ಲಿ ಬಂದರು. ಇವರು ಕೂಡ ಇತ್ತೀಚೆಗೆ ತೀರ್ಕೊಂಡ್ರು. ಅಯ್ಯೋ, ಎಂಥ ದೊಡ್ಡ ವ್ಯಕ್ತಿ ಗೊತ್ತಾ. ರಿಟೈರ್ಡ್ IAS ಆಫೀಸರ್ ಡಾಕ್ಟರ್ DS ವಿಶ್ವನಾಥ್ ಅವರು ನನ್ನ ಪುಸ್ತಕಗಳಿಗೆ 1-2 ಪುಸ್ತಕಗಳಿಗೆ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ. ಮಾತು 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 ಒಬ್ಬ ನಾಯಕನನ್ನಾಗಿಸುತ್ತದೆ, ಮಾತು ಒಬ್ಬ ಜನಪ್ರಿಯ ವ್ಯಕ್ತಿಯನ್ನಾಗಿಸುತ್ತದೆ, ಒಬ್ಬ ರಾಜಕಾರಣಿಯನ್ನಾಗಿಸುತ್ತದೆ. ಸಭಾ ಕಂಪನವೊಂದನ್ನು ನೀವು ದೂರ ಇಟ್ಟುಕೊಂಡು ತೆರಳಿದರೆ ಸಾಕು, ಈ ವೇದಿಕೆ ನಿಮ್ಮದಾಗುತ್ತದೆ. ಈ ವೇದಿಕೆ ನಿಮ್ಮದಾಗುವುದಕ್ಕೆ ನಮ್ಮ ವೇದಿಕೆ ನಿಮಗೆ ಕಾಯುತ್ತಿದೆ. ಅದಕ್ಕೆ ನಾನು ಹೇಳಿದ್ದು, ನಮ್ಮ ಕಚೇರಿಗೆ ಸಂಪರ್ಕ ಮಾಡಿದ್ರೆ ನಮ್ಮ ಆನ್ಲೈನ್ ಆಫ್ಲೈನ್ ಕ್ಲಾಸ್ ಬಗ್ಗೆ ಮಾಹಿತಿ ತಿಳಿಸ್ತಾರೆ. 9341259267 ಅಥವಾ 9620303030ಗೆ ಸಂಪರ್ಕ ಮಾಡಿ. ನೇತ್ರಾವತಿಯವರೇ, ನಮ್ಮ ಮಾತು ಕೇಳಿಸ್ಕೊಂಡ್ರಲ್ಲ ಎಷ್ಟೊತ್ತರೆಗೂ. ಇದೆಲ್ಲ ನನ್ನ ನುಡಿಗನ್ನಡಿ ಪುಸ್ತಕದಲ್ಲಿ, ಇದು ತುಂಬ ಹಳೆಯ ಸ್ಲೈಡು, ಒಂದು 17-18 ವರ್ಷದಿಂದ ಇವೆಲ್ಲ ಮಾಡಿದ್ದು. ಸುಮ್ಮನೆ ಓಪನ್ ಮಾಡಿ ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಹೇಗಿತ್ತು ವಿಷಯ? ಇಲ್ಲ ಸರ್, ತುಂಬಾ ಚೆನ್ನಾಗಿತ್ತು. ಅಂದ್ರೆ ಗಾದೆಗಳ ಮಹತ್ವ ಯಾವ ತರ ಇರ್ತದಂದ್ರ, ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋ ಒಂದು ಪ್ರತಿಯೊಂದನ್ನು ಹೇಳ್ತಾ ಬಂದ್ರಿ ಸರ್. ಭಾಷಣ ಕೌಶಲ್ಯದ ನುಡಿಗನ್ನಡಿ ಪುಸ್ತಕದಲ್ಲಿ ಏನೇನು ನೀವು ಬರೆದಿರಲ್ಲ, ಮತ್ತೆ ನಮ್ಮ ಧ್ವನಿಯನ್ನು ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು, ಅಂದ್ರ ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಈ ತರ ಯಾವುದೇ ಅಲ್ಲಿ ಒಂದು ಇದು ಹೇಳುವ ಮುಖಾಂತರನು ಅದ್ರೊಳಗೆ ಸಾಕಷ್ಟು ನೀವು ಸಂಗ್ರಹ ಮಾಡಿದಿರಿ ಸರ್. ಅದರಿಂದ ಓದೋದ್ರಿಂದ ಸಾಕಷ್ಟು ಲಾಭ ಆಗ್ತದ ಅಂತಾನೆ ಹೇಳ್ಬೋದು. ಓಕೆ, ಸುದರ್ಶನ್, ನಿಮ್ಗೇನು ಅನ್ನಿಸ್ತು?
ಹೌದು ಸರ್. ಈ ಗಾದೆಗಳೆಲ್ಲವನ್ನ ನೋಡ್ತಾ ಇದ್ರೆ ಮಾತು ಎಲ್ಲಿಂದ ಶುರು ಆಗ್ಬೇಕು, ಹೇಗೆ ಶುರು ಆಗ್ಬೇಕು, ಅಲ್ಲಿಂದ ಹಿಡ್ದು ಹೇಗಿರ್ಬೇಕು ಅದು, ಮತ್ತೆ ಅದನ್ನ ನಮ್ಮನ್ನ ಹೇಗೆ ಕಾಪಾಡುತ್ತೆ, ನಮ್ಮ ತನನ ಹೇಗೆ ಕಾಪಾಡುತ್ತೆ, ನಮ್ಮ ಆಟಿಟ್ಯೂಡ್ ಆಗಿರ್ಬೋದು, ಮತ್ತೆ ನಮ್ಮ ಬಿಹೇವಿಯರ್ ಇದಾಗಿರ್ಬೋದು, ಎಲ್ಲವನ್ನು ಹೇಗೆ ಜಡ್ಜ್ ಮಾಡುತ್ತೆ, ಬೇರೆಯವರು ಹೇಗೆ ನಮ್ಮ ಮಾತಿನಿಂದ ನಮ್ಮನ್ನ ತಿಳಿದುಕೊಳ್ತಾರೆ ಅನ್ನೋದು ಎಲ್ಲದೂ ಕೂಡ ತಿಳಿಯುತ್ತೆ ಸರ್. ಅಂದ್ರೆ ಆ ಗಾದೆಗಳನ್ನ ಎಲ್ಲಾ ಗಾದೆಗಳನ್ನು ನೋಡಿದ್ರೆ ಸಾಕು, ನಮ್ಮ ಮಾತು ನಾವು ಇದ್ದಾಗಿನಿಂದ ಸಾಯುವವರೆಗೂ ಹೇಗಿರ್ಬೇಕು ಅನ್ನೋದು ಪೂರ್ತಿ ಕಂಪ್ಲೀಟ್ ಆಗಿ ಗೊತ್ತಾಗತ್ತೆ ಸರ್. ವೆರಿ ಗುಡ್ ಸ್ನೇಹಿತರೆ, ನಿಮ್ಗೇನು ಅನ್ನಿಸ್ತು ನಮ್ಮ ಮಾತು? ನಮ್ಮ ಯೂಟ್ಯೂಬ್ ಚಾನಲ್ಲು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್, ಎಸ್ಪೆಷಲಿ ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡಲ್ಲಿ ಇತ್ತೀಚೆಗೆ ಇಂಗ್ಲೀಷ್ನಲ್ಲಿ ಕೆಲವೊಂದು ವಿಚಾರಗಳನ್ನು ನೀಡಿ ಸೀರೀಸ್ ಆಫ್ ಟಾಪಿಕ್ಸ್ ಕೊಡ್ತಾ ಇದ್ದೀನಿ. ಟ್ರಾನ್ಸ್ಫರ್ಮೇಷನ್ ಅನ್ಲಿಮಿಟೆಡ್ ಚಾನಲ್ನು ನೀವು ನಿರಂತರವಾಗಿ ನೋಡ್ತಾ ಬನ್ನಿ. ನಿಮ್ಮ ಜ್ಞಾನ, ನಿಮ್ಮ ಅರಿವು, ನಿಮ್ಮ ತಿಳುವಳಿಕೆ, ನಿಮ್ಮ ವ್ಯಕ್ತಿತ್ವ ಎಲ್ಲವೂ ಬದಲಾಗ್ತದೆ. ಅದು ಆಗಬೇಕು ಎನ್ನುವುದು ನಮ್ಮ ಆಸೆ. ನಮ್ಮ ಜೊತೆ ಕೈ ಜೋಡಿಸಿದರೆ ನಿಮ್ಮ ಜ್ಞಾನವು, ನಿಮ್ಮ ಅರಿವು ಕೂಡ ಹೆಚ್ಚಾಗುತ್ತೆ ಎನ್ನುವುದು ನಮ್ಮ ಬಯಕೆ. ಏನಂತೀರಿ? ಬಾಯ್ ಬಾಯ್. ಮತ್ತೊಂದು ವಿಡಿಯೋಲಿ ಭೇಟಿ ಆಗ್ತೇನೆ.